ಹಾಯ್, ಲಲಿತಾ ಆಫೀಸಲ್ ಚಾನಲ್ಗೆ ಸ್ವಾಗತ. ಇವತ್ತು ಮಹಿಳೆಯರ ಉತ್ತಮ ಚಿಂತನೆ, ಬಲವಾದ ಮನಸ್ಸು 5 ನಿಮಿಷದ ಒಂದು ಮೋಟಿವೇಶನಲ್ ಸ್ಪೀಚ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಒತ್ತಿದ್ರೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಇಂದು ನಾನು ಮಾತನಾಡಲು ಆಯ್ಕೆ ಮಾಡಿಕೊಂಡಿರುವ ವಿಷಯ ಏನಂದರೆ, ಮಹಿಳೆಯರ ಉತ್ತಮ ಚಿಂತನೆ ಮತ್ತು ಬಲವಾದ ಮನಸ್ಸು. ಮಹಿಳೆ ಎಂದರೆ ಕೇವಲ ಒಂದು ಕುಟುಂಬದ ಸದಸ್ಯ ಅಲ್ಲ, ಅವಳು ಒಂದು ಕುಟುಂಬದ ಶಕ್ತಿ, ಸಮಾಜದ ಬೆಳಕು ಮತ್ತು ಮುಂದಿನ ಪೀಳಿಗೆಯ ಮಾರ್ಗದರ್ಶಕಿ. ಒಬ್ಬ ಮಹಿಳೆಯು ಯೋಚನೆ ಒಳ್ಳೆಯದಾಗಿದ್ದರೆ ಅವಳ ಕುಟುಂಬದ ಮೇಲೆ ಅದರ ಉತ್ತಮ ಪರಿಣಾಮ ಬೀರುತ್ತದೆ. ಅವಳು ಧೈರ್ಯದಿಂದ ಯೋಚಿಸಿದರೆ ಕಷ್ಟದ ಸಮಯದಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟಗಳು ಬರುತ್ತವೆ, ಆದರೆ ಕಷ್ಟ ಬಂದಾಗ ಕುಗ್ಗದೆ ಈ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ ಎಂದು ಯೋಚಿಸುವ ಮನಸ್ಸು ಬಹಳ ಮುಖ್ಯ. ಬಲವಾದ ಮನಸ್ಸು ಎಂದರೆ ಸಮಸ್ಯೆಗಳೇ ಬರದಿರುವುದು ಅಲ್ಲ, ಸಮಸ್ಯೆಗಳು ಬಂದಾಗಲೂ ಅವುಗಳನ್ನು ಧೈರ್ಯದಿಂದ ಎದುರಿಸುವುದು. ಮಹಿಳೆಯರು ತಮ್ಮ ಬಗ್ಗೆ ತಾವು ನಂಬಿಕೆ ಇಟ್ಟುಕೊಳ್ಳಬೇಕು. ನನಗೆ ಸಾಧ್ಯವಿಲ್ಲ ಎನ್ನುವ ಬದಲು ನಾನು ಪ್ರಯತ್ನಿಸಿದರೆ ಖಂಡಿತ ಸಾಧ್ಯ ಎಂದು ಯೋಚಿಸಬೇಕು. ಒಳ್ಳೆಯ ಚಿಂತನೆ ಎಂದರೆ ಯಾವಾಗಲೂ ಸಂತೋಷವಾಗಿರುವುದು ಮಾತ್ರವಲ್ಲ, ತಪ್ಪುಗಳಿಂದ ಕಲಿಯುವುದು, ಇತರರನ್ನು ಗೌರವಿಸುವುದು, ಸಮಯವನ್ನು ಸರಿಯಾಗಿ ಬಳಸುವುದು ಮತ್ತು ಭವಿಷ್ಯದ ಬಗ್ಗೆ ಧನಾತ್ಮಕವಾಗಿ ಯೋಚಿಸುವುದು. ಮಹಿಳೆಯೊಬ್ಬಳು ತನ್ನ ಮಕ್ಕಳ ಒಳ್ಳೆಯ ವಿಚಾರಗಳನ್ನು ಕಲಿಸಿದಾಗ ಆ ವಿಚಾರಗಳು ಮುಂದಿನ ಪೀಳಿಗೆಗಳಿಗೂ ಸಾಗುತ್ತವೆ. ಆದ್ದರಿಂದ ಒಬ್ಬ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಮಹಿಳೆ ಪ್ರಭಾವ ಒಂದು ಮನುಷ್ಯನ ಆತ್ಮವಿಶ್ವಾಸ, ತಾಳ್ಮೆ, ಧೈರ್ಯ ಮತ್ತು ಉತ್ತಮ ಚಿಂತನೆ ಕೂಡ ಅಗತ್ಯ. ಯಾರಾದರೂ ನಮ್ಮನ್ನು ಕಡಿಮೆ ಎಂದು ಭಾವಿಸಿದರೂ ನಾವು ನಮ್ಮನ್ನು ಕಡಿಮೆ ಎಂದು ಭಾವಿಸಬಾರದು. ಜೀವನದಲ್ಲಿ ಕೆಲವರು ನಮ್ಮನ್ನು ಟೀಕಿಸಬಹುದು, ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಆದರೆ ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ, ನಮ್ಮ ಮನಸ್ಸು ಬಲವಾಗಿದ್ದರೆ ನಾವು ಮುಂದೆ ಸಾಗಬಹುದು. ಮಹಿಳೆಯ ಶಕ್ತಿ ಅವಳ ಧ್ವನಿಯಲ್ಲಿ ಮಾತ್ರವಲ್ಲ, ಅವಳ ಚಿಂತನೆ, ತಾಳ್ಮೆ, ನಿರ್ಧಾರ ಮತ್ತು ಆತ್ಮವಿಶ್ವಾಸದಲ್ಲಿ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಹಿಳೆಯು ಪ್ರತಿದಿನ ತನ್ನ ಮನಸ್ಸಿಗೆ ಒಂದು ಮಾತು ಹೇಳಿಕೊಳ್ಳಬೇಕು. ಅದೇನೆಂದರೆ, ನಾನು ಬಲಶಾಲಿ, ನಾನು ಬುದ್ಧಿವಂತಳು, ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಕಷ್ಟಗಳು ನನ್ನನ್ನು ಸೋಲಿಸುವುದಿಲ್ಲ, ನಾನು ನನ್ನ ಗುರಿಯನ್ನು ಸಾಧಿಸುತ್ತೇನೆ. ಕೊನೆಯದಾಗಿ, ಮಹಿಳೆಯರು ತಮ್ಮ ಕನಸುಗಳನ್ನು ಎಂದಿಗೂ ಬಿಟ್ಟುಕೊಡಬಾರದು. ಒಳ್ಳೆಯದಾಗಲಿ ಎಂದು ಯೋಚಿಸಿ ಧೈರ್ಯದಿಂದ ಹೆಜ್ಜೆ ಇಟ್ಟು ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗಬೇಕು. ಒಳ್ಳೆಯ ಚಿಂತನೆ ಜೀವನವನ್ನು ಬದಲಾಯಿಸುತ್ತದೆ, ಬಲವಾದ ಮನಸ್ಸು ಭವಿಷ್ಯವನ್ನು ನಿರ್ಮಿಸುತ್ತದೆ ಮತ್ತು ಆತ್ಮವಿಶ್ವಾಸ ಹೊಂದಿರುವ ಮಹಿಳೆ ಸಮಾಜಕ್ಕೂ ಬದಲಾಯಿಸಬಲ್ಲಳು. ಆದ್ದರಿಂದ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ಮಹಿಳೆಯರು ಎದೆಗುಂದದೆ ನಮ್ಮ ಲೈಫಲ್ಲಿ ಒಂದು ಸಮುದ್ರದಲ್ಲಿ ಹರಿದು ಹೋಗುತ್ತಿರುವ ಕಸ, ಕಡ್ಡಿ, ನೈರ್ಮಲ್ಯ, ಧೂಳು ಅದು ಇದ್ದರೂ ನದಿ ತನ್ನಷ್ಟಕ್ಕೆ ತಾನು ಹರಿದು ಹೋಗುತ್ತದೆ. ಒಂದು ನದಿಯು ಎಲ್ಲ ಕಸ ಕಡ್ಡಿಗಳನ್ನು, ಧೂಳುಗಳನ್ನು ಅದನ್ನೆಲ್ಲ ಬದಿಗೊರೆಸಿ ಸಮುದ್ರ ಸೇರುತ್ತದೆ. ಹಾಗೆ ನಮ್ಮ ಬದುಕು ಕೂಡ, ನಮ್ಮ ಲೈಫಲ್ಲಿ ಕಷ್ಟ, ನೋವು, ದುಃಖ, ಚಿಂತೆ ಏನೇ ಬರಲಿ, ಬಂದದ್ದನ್ನೆಲ್ಲನೂ ಧೈರ್ಯದಿಂದ ಎದುರಿಸಿ ಮೆಟ್ಟಿ ನಿಲ್ಲಬೇಕು. ಅದಾಗದ ಮೇಲೇ ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯ. ಈ ವಿಡಿಯೋದಲ್ಲಿ ಯಾರೆಲ್ಲ ಈ ವಿಡಿಯೋದಲ್ಲಿರೋ ಲೇಡೀಸಿನ ಥರನೇ ವಿದ್ಯೆ, ಬುದ್ಧಿ, ಚುರುಕು ಎಲ್ಲ ಕೆಲಸಗಳನ್ನು ಸ್ವಾವಲಂಬಿಯಾಗಿ ದುಡಿಯೋ ಮಹಿಳೆಯರಿಗೆ ನನ್ನದೊಂದು ಸಲಾಂ. ಎಲ್ಲರಿಗೂ ಒಳ್ಳೆಯದಾಗಲಿ, ನೀವು ಮಾಡುವಂಥ ಕೆಲಸಗಳು ಉನ್ನತ ಮಟ್ಟಕ್ಕೆ ಏರಲಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ, ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದ.